ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜರ್ನಿ ವಿತ್ ತೇಜು. ನಮ್ಮ ಇವತ್ತಿನ ವ್ಲಾಗ್ ಒಂದು ಸ್ಟ್ರೀಟ್ ಫುಡ್ ವ್ಲಾಗ್ ಆಗಿರುತ್ತೆ. ನಾನು ಇವತ್ತು ನಮ್ಮ ಏರಿಯಾಲಿರುವಂಥ ಸ್ಟ್ರೀಟ್ ಫುಡ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ಎಲ್ಲಿ ಹೋಗ್ತಾ ಇದ್ದೀವಿ, ಏನು ತಿಂತಾ ಇದ್ದೀವಿ ಅಂತ ತೋರಿಸ್ತೀನಿ. ನಾನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ, ಬಟ್ ನನ್ನ ಕೈಲಿ ಆದಷ್ಟು ನಾನು ಎಕ್ಸ್ಪ್ಲೋರ್ ಮಾಡಿ ತಿಂದಿದ್ದೀನಿ. ಬನ್ನಿ ಹೋಗೋಣ. ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಸೊ ನಾವು ಇವತ್ತು ಫಸ್ಟ್ ಹೋಗಿದ್ದು 99 ವೆರೈಟಿ ದೋಸೆ. ನಮ್ಮ ಮನೆ ಮುಂದೆ ಇರುವಂಥ 99 ವೆರೈಟಿ ದೋಸೆ. ನಾವಿರೋದು ವಿದ್ಯಾರಣ್ಯಪುರ ಮೇನ್ ರೋಡಲ್ಲಿ. ಸೊ ಎಲ್ಲ ಸ್ಟ್ರೀಟ್ ಫುಡ್ಡು ಇಲ್ಲೇ ಇರುತ್ತೆ. ಆ್ಯಂಡ್ ನಾವು ಇಲ್ಲಿ 3 ದೋಸೆ ಆರ್ಡ್ರ್ ಮಾಡಿದ್ವು. ನಾವಿಲ್ಲಿ ಫಸ್ಟ್ ಟೈಮ್ ತಿಂತಿಲ್ಲ, ಮುಂಚೆನೂ ತಿಂದಿದ್ದೀವಿ. ಬಟ್ ಈ ಸತಿ ಯಾಕೋ ವೀಡಿಯೋ ತೊಗೊಳ್ಳೋಣ ಅಂತ ಅನ್ನಿಸ್ತು. ಆ್ಯಂಡ್ ಅಲ್ಲಿರೋರು ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಸೊ ನಾವು ವಿಡಿಯೋ ಶೂಟ್ ಮಾಡಿದೋ. ಸೊ ನಾವು ಇವತ್ತು ತಗೊಂಡಿದ್ದು 3 ದೋಸೆ ಕೂಡ ಮಶ್ರೂಮ್ ವೆರೈಟಿಯಾಗೇ ಇತ್ತು. ಸೊ ಎಷ್ಟು ಚೆನ್ನಾಗಿ ಆ್ಯಕ್ಚುಲಿ ಇವ್ರ ಹತ್ರ ಏನಂದರೆ ಬೇಗ ಲೈಕ್ ಎಷ್ಟು ಫಾಸ್ಟ್ ಸೆಲ್ಲಿಂಗ್ ಅಂದರೆ, ಆ್ಯಂಡ್ ಆಲ್ಸೋ ಲೇಟ್ ನೈಟ್ವರೆಗೂ ಇರ್ತಾರೆ. ಬಟ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವ್ರ ಹತ್ರ. ಇವ್ರ ಪಕ್ಕನೇ ಪಾವ್ ಭಾಜಿ ಶಾಪ್ ಕೂಡ ಇರುತ್ತೆ. ಅದನ್ನು ಕೂಡ ಇವ್ರದ್ದೇ ಅನಿಸುತ್ತೆ. ಪಾವ್ ಭಾಜಿ, ವಡಾಪಾವ್ ಎಲ್ಲ ಸಿಗುತ್ತೆ. ಸೊ 2 ಅಂಗಡಿ ಇವ್ರದ್ದೇ. ಇದು 99 ವೆರೈಟಿ ದೋಸೆ, ಪಕ್ಕದಲ್ಲಿ ಪಾವ್ ಭಾಜಿ ಆ್ಯಂಡ್ ವಡಾಪಾವ್ ಕೂಡ ಸಿಗುತ್ತೆ. ಆ್ಯಂಡ್ ಇದು ನಾವು ತೊಗೊಂಡಿದ್ದು ಮಶ್ರೂಮ್ ಚೀಸ್ ದೋಸೆ. ನೀವು ನೋಡ್ಬೋದು ಎಷ್ಟು ಮಸಾಲ ಹಾಕ್ಬಿಟ್ಟು ಅದಕ್ಕೆ ಬೆಣ್ಣೆ ಬೇರೆ ಜಾಸ್ತಿ ಹಾಕಿದ್ರು. ಚೀಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಯೂಶ್ವಲಿ ನನಗೆ ಇಷ್ಟ ಆಗೋದು ಪಾಲಕ್ ದೋಸೆ, ಪಾಲಕ್ ಚೀಸ್ ನಾನು ತೊಗೊಳ್ಳೋದು. ಅದರಲ್ಲಿ ಚೀಸ್ ಅಂತೂ ಎಷ್ಟಿರುತ್ತೆ ಅಂದರೆ ಫುಲ್ ಲೈಕ್ ಒಂದು ಚಿಕ್ಕ ಬೈಟ್ ತೊಗೊಳ್ಳೋಷ್ಟರಲ್ಲಿ ಚೀಸ್ ಫುಲ್ ಔಟ್ ಆಗುತ್ತೆ. ಆ ಪಾಟಿ ಚೀಸ್ ಹಾಕಿರ್ತಾರೆ. ಸೊ ಪಕ್ಕದಲ್ಲಿ ಇನ್ನೊಂದು ದೋಸೆ ಕೂಡ ಹಾಕ್ತಾಯಿದ್ರು, ಅದನ್ನು ಶೂಟ್ ಮಾಡ್ತಾಯಿದ್ದೆ. ಸೊ ಇದು ಬಂದು ಮಿಕ್ಸ್ ವೆಜಿಟೇಬಲ್ಸ್ ಅನಿಸುತ್ತೆ. ಸೊ ಬೀಟ್ರೂಟ್ ಎಲ್ಲ ಹಾಕ್ತಾಯಿದ್ರು. ಆ ವಿಡಿಯೋ ಶೂಟ್ ಮಾಡೋ ಗ್ಯಾಪಲ್ಲಿ ನನ್ನ ದೋಸೆ ಫೋಲ್ಡ್ ಆಗೋಯಿತು. ಸೊ ಪಟ ಅಂತ ಇದಕ್ಕೆ ಶಿಫ್ಟ್ ಆಗಿ ನನ್ನ ದೋಸೆಗೂ ಚಟ್ನಿ ಎಲ್ಲ ಹಾಕಿ ಕೊಟ್ಟರು. ನಾವು ಬಿಸಿ ಬಿಸಿ ದೋಸೆ ತಿಂದ್ಕೊಂಡು ನೆಕ್ಸ್ಟ್ ಹೋಗಿದ್ದು ನಾವು ಈ ಅಂಗಡಿಗೆ. ಸೊ ಇದು ಬಂದ್ಬಿಟ್ಟು ಹೊಸದಾಗಿ ಶುರು ಆಗಿರುವಂಥದ್ದು. ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ಗಸಗಸೆ ಹಾಲು ಕೂಡ ಸಿಗುತ್ತೆ. ಗಸಗಸೆ ಹಾಲು ಸೆಂಟರ್ ಅಂತ ಇವ್ರ ಅಂಗಡಿ ಹೆಸರು. ಆ್ಯಂಡ್ ಇಲ್ಲಿ ಮಸಾಲೆ ಪುರಿ, ಪಾನಿಪುರಿ ಎಲ್ಲ ಸಿಗುತ್ತೆ. ಬಟ್ ನಾವು ಇವತ್ತು ಇವ್ರ ಹತ್ರ ಇವ್ರ ಮೆನ್ಯೂಯಲ್ಲಿ ಹೊಸದಾಗಿ ಇದ್ದಿದ್ದು ಹೆಸರು ಕಾಳು ಮೊಳಕೆ ಚಾಟ್ ಅಂತ. ಸೊ ಇದು ಸಿಕ್ಕಾಪಟ್ಟೆ ಹೆಲ್ತಿಯಾಗಿತ್ತು. ಲೈಕ್ ಮನೇಲಿ ನಾವು ಹೇಗೆ ಮಾಡ್ಕೊಂಡು ತಿಂತೀವೋ, ಮೊಳಕೆ ಕಟ್ಬಿಟ್ಟು ಲೈಕ್ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕಿ ಮಸಾಲೆ ಹಾಕಿ ಹೇಗೆ ತಿಂತೀವೋ ಅದೇ ಥರ ಇತ್ತು ಸ್ಯಾಲೆಡು. ತುಂಬಾ ಹೆಲ್ತಿಯಾಗಿತ್ತು. ಯಾವಾಗಲೂ ನಾವು ತಿನ್ನೋ ಜಂಕ್ಕಿಂತ ದಿಸ್ ಇಸ್ ರಿಯಲಿ ವೆರಿ ಗುಡ್. ತುಂಬ ಫ್ರೆಶ್ ಆಗಿತ್ತು. ಇದಾದಮೇಲೆ ನಾವು ಗಸಗಸೆ ಹಾಲು ಕೂಡ ಟ್ರೈ ಮಾಡಿದೆ ಇವ್ರ ಹತ್ರ. ಅದು ಕೂಡ ಸೂಪರಾಗಿತ್ತು. ಸೊ ನೀವು ಯಾರಾದರೂ ವಿದ್ಯಾರಣ್ಯಪುರಲ್ಲಿದ್ದೀರಾ ಅಂದರೆ ಖಂಡಿತ ವಿಸಿಟ್ ಮಾಡಿ. ಹೇಗಿದೆ ಅಂತ ನನಗೂ ಟೇಸ್ಟ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇದು ಮೊಳಕೆ ಚಾಟ್ ಬಂದು 50 ರುಪೀಸು. ಆ್ಯಂಡ್ ನಾವೇನು ಗಸಗಸೆ ಹಾಲು ತೊಗೊಂಡಿದ್ವು ಅದು 60 ರುಪೀಸು. 100% ವರ್ತ್ ಅನಿಸ್ತು. ಸೊ ನೀವು ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ, so that's it for today's vlog. Thank you so much for watching.